ನೋಡಿ, ಒಟ್ಟಾರೆ ಇಡೀ ರಾಜ್ಯದಲ್ಲಿ, ಇಡೀ ಬೆಂಗಳೂರಿನಲ್ಲಿ ಇದೇ ಪರಿಸ್ಥಿತಿ. ಒಟ್ಟು ಇಲ್ಲಿ ಸರ್ಕಾರ ಎಚ್ಚರಗೊಳ್ಳಬೇಕು. ಮುಖ್ಯಮಂತ್ರಿಗಳೇ ಪಾಪ ಮೂಡ ಸ್ಕ್ಯಾಮಲ್ಲಿ ಸಿಗಾಕೊಂಡು, ವಾಲ್ಮೀಕಿ ಸ್ಕ್ಯಾಮಲ್ಲಿ ಸಿಗಾಕೊಂಡು, ಯಾವ ಸೊಳ್ಳೆನಪ್ಪ, ಯಾರು ಕಚ್ಕೊಳ್ಳಿ, ನನಗೆ ಮೂಡ ಕಚ್ಚಿಬಿಟ್ಟಿದೆ, ಮೂಡ ಸೊಳ್ಳೆ ಕಚ್ಚಿಬಿಟ್ಟಿದೆ, ಡೆಂಗ್ಯೂ ಸೊಳ್ಳೆ ಏನು ಯಾರು ಕಚ್ಚಿದ್ರೆ ನನಗೇನು ಅನ್ನೋಂಥ ರೀತಿಯಲ್ಲಿ ಇವತ್ತು ಇಷ್ಟು ಅನುಭವ ಇರುವಂಥ ಮುಖ್ಯಮಂತ್ರಿ ಏನಾರು ಒಂದು ಸಭೆ ಮಾಡಿದಾರಾ? ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶಿವಕುಮಾರ್ ಅವರು ಏನು ಕ್ರಮವನ್ನು ವಹಿಸಿದ್ದಾರೆ? ಒಂದು ಸೋರ್ಸ್ ಏನಾರು ಕ್ರಮ ವಹಿಸಿ ಬಿಗಿಯಾಗಿ ಕೆಲಸ ಆಗಬೇಕು. ಸೋರ್ಸನ್ನು ತಡೆಗಟ್ಟಲಿಕ್ಕೆ ಏನಾರು ಔಷಧಿ ಹೊಡಿತಿದ್ದಾರಾ ಕಂಟ್ರೋಲ್ ಮಾಡೋಕ್ಕೆ? ಔಷಧಿ ಹೊಡೆದಿದ್ದು ಏನಾರು ಸರಿಯಾಗಿರೋ ಔಷಧಿನ ಹೊಡಿತಾ ಇದ್ದಾರಾ? ಎಲ್ಲ ಬೆರಕೆ, ಎಲ್ಲ ಬೆರಕೆ, ಎಲ್ಲ ಲೂಟಿ. ಸೊ ಈ ರೀತಿ ಬೆರಕೆ ಆಗಿಬಿಟ್ಟು ಎಲ್ಲ ಅಡಲ್ಟ್ರೇಷನ್ ಆಗಿಬಿಟ್ಟು ಯಾವುದೂ ಕ್ರಮ ಆಗ್ತಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ, ಈ ಸರ್ಕಾರ ನಿಷ್ಕ್ರಿಯ ಆಗಿದೆ, ಏನೂ ಕ್ರಮ ವಹಿಸ್ತಿಲ್ಲ. ಒಂದು ಎಂಟಮಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಇಲ್ಲ. ಒಂದು ವೈರಲ್ ಲ್ಯಾಬಲ್ಲಿ ಈ ಡೆಂಗ್ಯೂ ಸೊಳ್ಳೆ ವಿಚಾರದಲ್ಲಿ ಒಂದೇ ಒಂದು ಸೀಕ್ವೆನ್ಸಿಂಗ್ ಮಾಡಿಲ್ಲ, ಒಂದು ವಿರುಲೆನ್ಸ್ ಬಗ್ಗೆ ಮಾತಾಡಿಲ್ಲ, ಒಂದು ಸಿಸ್ಟಮ್ ಬಗ್ಗೆ ಮಾತಾಡಿಲ್ಲ, ಒಂದು ಟ್ರಯೇಜಿಂಗ್ ಬಗ್ಗೆ ಮಾತಾಡಿಲ್ಲ, ಒಂದು ಪ್ರೋಟೋಕಾಲ್ ಬಗ್ಗೆ ಮಾತಾಡಿಲ್ಲ. ಈಗ ಎಷ್ಟು ಜನಕ್ಕೆ ಜ್ವರ ಬಂದಿದೆ ಅಂತ ಏನಾರು ಯಾವ್ಯಾವ ಕ್ಲಿನಿಕಲ್ಲಿ ಮಾಹಿತಿ ತೊಗೊಂಡಿದ್ದಾರಾ ಹೇಳಿ? ಯಾವ್ದಾದ್ರು ಕ್ಲಿನಿಕಲ್ಲಿ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಜ್ವರ ಬಂದಿದೆ ಮಾಹಿತಿ ಇದೆಯಾ? ಒಂದು ಜ್ವರದ ಮಾಹಿತಿಗಳೇನೋ ತೊಗೊಂಡಿದ್ದಾರಾ? ಒಂದು ಜ್ವರದ ಮಾಹಿತಿ ತೊಗೊಂಡಿಲ್ಲ. ಇವತ್ತು ಟೆಸ್ಟ್ಗಳು ಎಷ್ಟು ಮಾಡ್ತಿದ್ದಾರೆ, ಎಷ್ಟು ಟೆಸ್ಟ್ ಮಾಡಿದ್ದಾರೆ, ಏನಾದ್ರು ತಿಳಿಸಿದಾರಾ? ಏನು ಮಾಡ್ತಿಲ್ಲ. ಅಥವಾ ಯಾವ್ಯಾವ ಲ್ಯಾಬಲ್ಲಿ ಇದಕ್ಕೆ ಸೋಂಕಿತರಾಗಿ ಟೆಸ್ಟ್ ಆಗಿರೋದು ಯಾವ್ದಾದ್ರು ಇಂಟರ್ಫೇಸ್ ಮಾಡ್ಕೊಂಡಿದ್ದಾರಾ? ಎಷ್ಟೆಷ್ಟು ಲ್ಯಾಬಲ್ಲಿ ಎಷ್ಟು ಟೆಸ್ಟ್ ಆಗುತ್ತೆ ಅಂತ ಸುಮ್ಮನೆ ರಿಪೋರ್ಟ್ ಆಗಿ ಇದು ನೋಟಿಫೈಡ್ ಡಿಸೀಸ್ ಅಂತ ಹೇಳಿದ್ದಾರೆ. ಇಟ್ ಈಸ್ ನೋಟಿಫೈಡ್ ಡಿಸೀಸ್ ಅಂತ, ನೋಟಿಫೈಡ್ ಡಿಸೀಸ್ ಅಂತ ನೋಟಿಫೈ ಮಾಡಿದ್ದಾರೆ. ಆದರೆ ಯಾವ ಮಾಹಿತಿನೂ ವ್ಯವಸ್ಥೆಗಳೆಲ್ಲ ಭಾರಿ ಉದಾಸೀನ. ಸರ್ಕಾರ ಮಾಹಿತಿ ಕೊಟ್ಟಿದೆ, ಸರ್ ಸಂಖ್ಯೆ ನಿಮ್ಗೆ ಹೇಳಬೇಕು ಅಂದರೆ, ಇದೇನು ಒಂದು ಈ ಸಿಂಪ್ಟಮ್ಸ್ ಏನು ಈ ಕಾಯಿಲೆ ಗುಣಗಳೇನು ತೋರಿಸ್ಕೊತವೋ ಭಾಳ ಕಮ್ಮಿ ಜನಕ್ಕೆ ತೋರಿಸ್ಕೊಳ್ಳೋಂಥದ್ದಾಗುತ್ತೆ. ಈ ತೋರಿಸ್ಕೊಂಡಿರೋ ಸಂಖ್ಯೆ ಭಾಳ ಹೇರಳವಾಗಿದೆ. ಇವ್ರ ಹತ್ರ ಮಾಹಿತಿ ಕಲೆಕ್ಟ್ ಮಾಡೋಂಥ ಸಿಸ್ಟಮೇ ಇಲ್ಲ. ಎಷ್ಟು ಜನಕ್ಕೆ ಜ್ವರ ಬಂದಿದೆ ಅಂತ ಇವ್ರ ಹತ್ರ ಅಂಕಿಅಂಶ ಇದೆ ಹೇಳಿ ನೋಡೋಣ. ಓಕೆ, ಎಷ್ಟು ಜನ ಕ್ಲಿನಿಕಲ್ಲಿ ಯಾರೆಲ್ಲ ಜ್ವರಕ್ಕೆ ಬಂದಿದ್ದಾರೆ ಅಂಕಿಅಂಶ ಇದೆಯಾ? ಓಕೆ, ಅವ್ರನ್ನೆಲ್ಲ ತಪಾಸಣೆಗೆ ಒಳಗೊಳಿಸಿರೋಂಥದ್ದು ಇದೆಯಾ? ಎಷ್ಟೆಷ್ಟು ಲ್ಯಾಬಲ್ಲಿ ಏನೇನು ಟೆಸ್ಟ್ ಆಗಿದೆ ಅಂತ ಮಾಹಿತಿ ಇದೆಯಾ ಇವ್ರ ಹತ್ರ? ಓಕೆ, ಅದನ್ನಾರ ಹೇಳಿ ಸರ್. ಈ ಡೆಂಗ್ಯೂನಲ್ಲೂ 4 ವೆರೈಟಿ ಇದೆ. ಒಂದು ವೆರೈಟಿ ಕಚ್ಚಿದ್ರೆ ಅದು ಇಮ್ಯುನಿಟಿ ಬರುತ್ತೆ, 2ನೇ ವೆರೈಟಿ ಕಚ್ಚಿದ್ರೆ ತಿರ್ಗಾ ಬರುತ್ತೆ, 3ನೇ ವೆರೈಟಿ ಕಚ್ಚಿದ್ರು ತಿರ್ಗಾ ಬರುತ್ತೆ. ಈ ರೀತಿ ಜನಗಳಿಗೆ ಯಾವ ಮಾಹಿತಿನ ಕಲೆಕ್ಟ್ ಮಾಡೋದಿರಲಿ, ಕ್ರಮ ವಹಿಸೋದಾಗಲಿ, ತಡೆಗಟ್ಟೋದ್ರಲ್ಲಾಗಲಿ, ಚಿಕಿತ್ಸೆ ಕೊಡೋದ್ರಲ್ಲಾಗಲಿ, ಆಸಕ್ತಿ ವಹಿಸೋದ್ರಲ್ಲಿ ಒಂದು ಯಾವ ಕ್ರಮವೂ ವಹಿಸಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲೂ ಒಂದು ಪರೀಕ್ಷೆಯನ್ನು ಮಾಡಲಿಕ್ಕೂ ಸಹ ವ್ಯವಸ್ಥೆ ಇಲ್ಲ. ತಾತ್ಸಾರವನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಆರೋಗ್ಯ ಇಲಾಖೆ ಆಗಲಿ, ಸರ್ಕಾರ ಆಗಲಿ ಯಾವುದು ಕೆಲಸ ಮಾಡ್ತಿಲ್ಲ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೂ ಏನೇನು ಕೆಲಸ ಮಾಡ್ತಿಲ್ಲ. ಒಟ್ಟಾರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆರೋಗ್ಯ ಸಚಿವರು ಎಲ್ಲರೂ ನಿಷ್ಕ್ರಿಯರಾಗಿದ್ದಾರೆ, ಸಂಪೂರ್ಣ ನಿಷ್ಕ್ರಿಯರಾಗಿದ್ದಾರೆ.